ಏನು ಪಂಪಿನಿ ಕಾರ್ ಬನ್ನಿ ಪೆತ್ತಮೆ ಬನ್ನಿ ಬನ್ನಿ ಬಿಟ್ಟಿರ ಪೆತ್ತಮೆ ಕಟ್ಟತಿ ವೆಲ್ಕಮ್ ಯೂಟ್ಯೂಬ್ ವೆಲ್ಕಮ್ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅರ್ಜೆಂಟಾಗಿ ಊರಿಗೆ ಹೊರಡ್ತಾ ಇದೀವಿ. ಅಂದ್ರೆ 2 ದಿನದ ರಜೆಯಲ್ಲಿ ಊರಿಗೆ ಹೋಗ್ತಾ ಇದೀವಿ. ಯಾಕಂತ ಹೇಳ್ತೀನಿ, ನೀವೆಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ನಾವು ಬೆಳಗ್ಗೆ 4:45ಗೆಲ್ಲ ಊರ್ ರೀಚ್ ಆದ್ವಿ. ಹೋಗ್ತಾನೆ ತಿಂಡಿನ ಪಾರ್ಸಲ್ ತಗೊಂಡೋದ್ವಿ. ಹಾಗಾಗಿ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಮತ್ತೆ ಹೊರಟ್ವಿ. ಇನ್ನೇನು ನಾವು ಟೆಂಪಲ್ ಹತ್ರ ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ರೋಡ್ ಉದ್ದಕ್ಕೂ ಬೀಚ್ ಸಿಗುತ್ತೆ. ಇದು ಮಧ್ಯಾಹ್ನ ಆಲ್ಮೋಸ್ಟ್ 1 ಗಂಟೆ ಫುಲ್ ಬಿಸಿಲಿನ ಜೊತೆ ಬಿಸಿ ಬಿಸಿ ಗಾಳಿನೂ ಇತ್ತು. ಇಲ್ಲಿ ನಾವು ಅರ್ಜೆಂಟ್ ಆಗಿ ಬಂದಿರೋದು ಈ ದೇವಸ್ಥಾನಕ್ಕೆ. ಇಲ್ಲಿ ನಡಾವಳಿ ಉತ್ಸವ ಆಗ್ತಾ ಇತ್ತು. ಹಾಗೆ ನಮ್ದು ಕೆಲವೊಂದು ಪೂಜೆ ಎಲ್ಲ ಕೊಡೋದಿತ್ತು. ಪೂಜೆ ಬೇರೆ ನಂಗೆ ಸಿಕ್ಕಿರ್ಲಿಲ್ಲ. ಹಾಗಾಗಿ ನಾವು 2 ದಿನಕ್ಕೆ ಅರ್ಜೆಂಟ್ ಆಗಿ ಬಂದ್ವಿ. ನೋಡಿ, ನಾವು ಟೆಂಪಲ್ ರೀಚ್ ಆದ್ವಿ. ಇವತ್ತು ನೈಟ್ ಮತ್ತೆ ಇದೇ ಟೆಂಪಲ್ಗೆ ಬರಬೇಕು. ನಾವು ಮಂಗಳೂರಿಂದ ಉಡುಪಿಗೆ ಹೋಗ್ತಾ ಇದ್ವಿ. ಹಾಗೆ ಆನ್ ದಿ ವೇನಲ್ಲಿ ಮಧ್ಯಾಹ್ನ ಇಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಿಸಿಲಿಗೆ ಸೆಕೆಗೆ ಇಲ್ಲಿ ಪಾನಕ ಕೊಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಪಾನಕ. ದೇವಸ್ಥಾನದ ಅಲಂಕಾರ ಎಲ್ಲ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಹೂಗಳಿಂದನೇ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮಧ್ಯಾಹ್ನ ಏನು ಅಷ್ಟಾಗಿ ರಶ್ ಇರ್ಲಿಲ್ಲ. ಹಾಗಾಗಿ ನಾವು ಬೇಗನೆ ದರ್ಶನ ಎಲ್ಲ ಮಾಡಿ ಇಲ್ಲಿ ಬಂದು ಕೂತ್ಕೊಂಡ್ವಿ. ಇವಳನ್ನಂತೂ ಎಲ್ರು ಮಾತಾಡ್ಸಿದ್ವಿ. ಇವಳಿಗೆ ಮಲ್ಲಿಗೆ ಹೂವ ಎಲ್ಲ ಅವರೇ ಮುಟ್ಸಿದ್ರು. ನೋಡಿ ಇವಳದ ಹೂ ನೋಡಿ, ಮಲ್ಲಿಗೆ ಹೂವು ಎಷ್ಟು ಸೆಕೆ ಇತ್ತಂದ್ರೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇರ್ಲಿಲ್ಲ. ಆದ್ರೆ ಪಾನಕ ಅಂತೂ ತುಂಬಾ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ನಾವು ಇಲ್ಲಿ ಕೈಯೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಮಧ್ಯಾಹ್ನದ ಊಟನೂ ಇತ್ತು. ನಾವು ಅಲ್ಲಿ ಊಟ ಎಲ್ಲ ಮಾಡೋದಕ್ಕಂತ ಹೋದ್ವಿ. ಈ ದೇವಸ್ಥಾನದ ಊಟ ಅಂದ್ರೆ ನಮ್ದು ಉಡುಪಿ ಕಡೆ ಎಲ್ಲ ಸಿಗುತ್ತೆ ಅಲ್ವಾ, ಅದು ನಂಗೆ ತುಂಬಾ ಇಷ್ಟ. ಇಲ್ಲಿ ಅನ್ನ ಮತ್ತೆ ತಿಳಿಸಾರು 2 ಇದ್ರೂ ಸಾಕು, ಚೆನ್ನಾಗಿ ಊಟ ಮಾಡ್ಬೋದು. ಇಲ್ಲೂ ಅಷ್ಟೇ, ಸುವರ್ಣಗೆಡ್ಡೆ ಕಡ್ಲೆ ಪಲ್ಯ, ಉಪ್ಪಿನಕಾಯಿ, ಅನ್ನ, ತಿಳಿಸಾರು, ಸಾಂಬಾರು, ಮಜ್ಜಿಗೆ ಎಲ್ಲಾನು ಇತ್ತು. ತುಂಬಾನೇ ಟೇಸ್ಟ್ ಆಗಿತ್ತು. ಆಮೇಲೆ ಸ್ವೀಟು, ಪಾಯಸನೂ ಇತ್ತು. ಅಲ್ಲಿಂದ ಹೊರಟು ನಾವು ಮಗಳನ್ನ ಅಮ್ಮನ ಮನೆಗೆ ಬಿಟ್ಟು ಇಲ್ಲಿ ಉಡುಪಿ ಟಾಟಾ ಶೋರೂಮಿಗೆ ಬಂದ್ವಿ. ಇಲ್ಲಿ ಸಮ್ಮರ್ ಚೆಕಪ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ರು, ವೆಹಿಕಲ್ ಸಮ್ಮರ್ ಚೆಕಪ್. ಅದ್ರದ್ದು ಇನಾಗ್ರೇಷನ್ ನಮ್ಮ ಹತ್ರನೇ ಮಾಡ್ತಿದ್ರು. ತುಂಬಾನೇ ಖುಷಿ ಆಯ್ತು. ಇಲ್ಲಿಂದ ನಾವು ಮತ್ತೆ ಮನೆಗೆ ಹೋಗಿ ಮತ್ತೆ ಉಡುಪಿಗೆ ಬಂದ್ವಿ. ಇವತ್ತಿನ ಪೂಜೆಗೆ ನಂಗೆ ಮತ್ತೆ ನನ್ನ ಮಗಳಿಗೆ ಹೊಸ ಡ್ರೆಸ್ ತಗೋಬೇಕಿತ್ತು. ನಾವು ಇದು ತಗೊಂಡಿದ್ದು ಗೀತಾಂಜಲಿ ಸಿಲ್ಕ್ ಅಲ್ಲಿ ಉಡುಪಿನಲ್ಲಿ. ನೋಡಿ, ನಾನು ಸೀರೆ ಹಾಗೆ ನಾನು ಇದಕ್ಕೆ ಮ್ಯಾಚಿಂಗ್ ರೆಡಿಮೇಡ್ ಬ್ಲೌಸ್ ತಗೊಂಡ್ರೆ. ಯಾಕಂದ್ರೆ ಸೀರೆ ಇವಾಗಷ್ಟೇ ತಗೊಂಡು ಮತ್ತೆ ಯಾರು ಇದಕ್ಕೆ ಬ್ಲೌಸ್ ಅರ್ಜೆಂಟ್ ಅಲ್ಲಿ ಹೊಲ್ದು ಕೊಡಲ್ಲ. ಇವಳಿಗೂ ಹೊಸ ಡ್ರೆಸ್ ತಗೊಂಡ್ವಿ. ಡ್ರೆಸ್ ತುಂಬಾನೇ ಚೆನ್ನಾಗಿತ್ತು. ನಾವು ರಾತ್ರಿ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಅದೇ ಮಧ್ಯಾಹ್ನ ಹೋಗಿದ್ದಲ್ಲ ಅದೇ ದೇವಸ್ಥಾನ. ಇಲ್ಲಂತೂ ನಮ್ದು ಪೂಜೆ ಆಗ್ಬೇಕಾದ್ರೆ 4-5 ಗಂಟೆ ಬೆಳಗಿನ ಜಾವ ಆಗ್ಬೋದು ಅಂತ ಅಷ್ಟೊತ್ತು ವೇಟ್ ಮಾಡ್ಬೇಕಲ್ಲ ಅಂತ ಇಲ್ಲೇ ಬೀಚ್ ಇತ್ತು. ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಂತೂ ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇತ್ತು. ಹಾಗೆ ಅಲೆಗಳ ಸೌಂಡು. ಇಷ್ಟೊತ್ತಿನಲ್ಲಿ ನಾನು ಫಸ್ಟ್ ಟೈಮ್ ಬೀಚಿಗೆ ಹೋಗ್ತಾ ಇರೋದು, ಅಂದ್ರೆ ಮಧ್ಯರಾತ್ರಿನಲ್ಲಿ. ಹಾಗೆ ಇಲ್ಲಿ ಒಬ್ರು ಚರ್ಮುರಿ ಮಾಡ್ತಾ ಇದ್ರು. ಇವರನ್ನು ನೋಡಿದಾಗಲೇ ನನ್ನ ಹಸ್ಬೆಂಡ್ ಹತ್ರ ಹೇಳಿ, ಇವರು ಬಪ್ಪನಾಡ್ ಟೆಂಪಲ್ ಅಲ್ಲಿ ನಾವು ಇವರತ್ತೊಂದು ಸಲ ಚರ್ಮುರಿ ತಗೊಂಡಿದ್ವಿ. ಎಷ್ಟು ಟೇಸ್ಟ್ ಆಗಿದ್ರು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಆ ಚರ್ಮುರಿ. ಮನ್ಸಲ್ಲಿ ಅನ್ಕೊಳ್ತಾ ಇದ್ದೆ ಈ ಆನ್ ದಿ ವೇನಲ್ಲಿ ಬಪ್ಪನಾಡ್ ಹತ್ರ ಹೋಗಿ ಚರ್ಮುರಿ ತಿನ್ಬೇಕು ಅಂತ. ಆದ್ರೆ ಆಶ್ಚರ್ಯ ಏನಂತಂದ್ರೆ ಅವ್ರು ಈ ಸಸಿತ್ಲ ಟೆಂಪಲ್ಗೆ ಚರ್ಮುರಿ ಮಾಡೋದಿಕ್ಕಂತ ಬಂದಿದ್ರು. ಅದು ಬೀಚ್ ಹತ್ರನೇ ಅವರು ಸ್ಟಾಲ್ ಹಾಕಿದ್ರು. ನಾವ್ ಇಲ್ಲಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೀಚ್ ಹತ್ರ ಬಂದಿದ್ದು. ಇವ್ರು ಮಾಡ್ಕೊಟ್ಟಿರೋ ಟೇಸ್ಟಿಯಾಗಿ ಚರ್ಮುರಿ ತಿಂದು ತುಂಬಾನೇ ಖುಷಿ ಆಯ್ತು. ನೀವು ನೆಕ್ಸ್ಟ್ ಟೈಮ್ ಏನಾದ್ರೆ ಬಪ್ಪನ ಟೆಂಪಲ್ಗೆಲ್ಲ ಹೋದ್ರೆ ಇವರಲ್ಲಿ ಇರ್ತಾರೆ, ಅವ್ರ ಹತ್ರ ಚರ್ಮುರಿ ಮಿಸ್ ಮಾಡಿದ್ರೆ ತಗೊಳ್ಳಿ. ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ಅವರು ಚರ್ಮುರಿ. ಆಮೇಲೆ ಫಸ್ಟ್ ಟೈಮ್ ಇನ್ನೊಂದು ಐಟಮ್ನು ಟೇಸ್ಟ್ ಮಾಡಿದೆ. ಅವ್ರ ಜೊತೆನೆ ಇಬ್ರು ಮಕ್ಕಳು ಈ ಚಾಟ್ನ ಮಾಡ್ಕೊಡ್ತಾ ಇದ್ರು, ಅಂದ್ರೆ ಲೇಸ್ ಚಾಟ್. ಇದನ್ನು ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ಹೋದಾವಾಗ್ಲೂ ಇದನ್ನ ತಗೊಂತೀನಿ. ನೋಡಿ, ಇಲ್ಲಿ ಇವಾಗ ಬಲಿ ಉತ್ಸವ ಎಲ್ಲ ಆಯ್ತು. ಇವಾಗ ಇಲ್ಲಿ ಉರುಳು ಸೇವೆಗೆಲ್ಲ ರೆಡಿ ಮಾಡಿ ನಿಂತ್ಕೊಂಡಿದ್ದಾರೆ. ಹಾಗೆ ಈಗ ದೇವಸ್ಥಾನದಲ್ಲಿ ಕಂಚಿಲ್ ಸೇವೆನೂ ಇತ್ತು. ಮಕ್ಕಳು ಅದು ನೋಡಿ ಇಲ್ಲಿ ಇಟ್ಕೊಂಡಿದಾರಲ್ವಾ. ಕಂಚಿಲ್ ಸೇವೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮದುಮಗಳ ತರ ರೆಡಿ ಮಾಡೋದು, ಹಾಗೆ ಗಂಡು ಮಕ್ಕಳಿಗೆ ಮದುಮಗನ್ ತರ ರೆಡಿ ಮಾಡೋದು. ಅಂದ್ರೆ ಏನಾದ್ರು ಈ ತರ ಹರಕೆ ಹೊತ್ಕೊಂಡಿದ್ರೆ ಅವರು ಕಂಚಿಲ್ ಸೇವೆನ ಮಾಡಿಸ್ತಾರೆ. ನೋಡಿ, ಇವಾಗ ಇಲ್ಲಿ ಉರುಳು ಸೇವೆಗೂ ರೆಡಿಯಾಗಾಯ್ತು.
4-5 ಗಂಟೆಗೆ ನಮಗೆ ಈ ತುಲಾಭಾರ ಸೇವೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಇದಾಗಬೇಕಾದ್ರೆ ಬೆಳಗ್ಗೆ ಆಲ್ಮೋಸ್ಟ್ 8-8:30 ಆಯಿತು. ಇದು ನಮ್ಮ ಅಮ್ಮ ಹರಕೆ ಹೊತ್ಕೊಂಡಿದ್ದು ಮಾಡಿಸ್ತೀನಿ ಅಂತ, ಅದನ್ನ ಇವಾಗ ಮಾಡಿಸ್ತಿದ್ದೀವಿ. ಎಲ್ಲ ಪೂಜೆನೂ ತುಂಬಾ ಚೆನ್ನಾಗಾಯ್ತು. ಆದ್ರೆ 2 ದಿನದಿಂದ ಕಂಟಿನ್ಯೂಸ್ ಆಗಿ ಸರಿಯಾಗಿ ನಿದ್ದೆನೇ ಇರಲಿಲ್ಲ. ಆಮೇಲೆ ತಿಂಡಿನ ನಾವು ಇಲ್ಲೇ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಮಗೆ ಈ ಕಡಪಾಡಿನಲ್ಲಿರುವ ಪಾಜಕ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಪಾಜಕ ಹಾಗೆ ಕುಂದಾರ್ಗಿರಿ ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಳಗಡೆ ಎಲ್ಲ ತುಂಬಾ ತಂಪಾಗಿತ್ತು. ನಮ್ಮ ಸರ್ ಒಬ್ರು ಯಾವಾಗಲೂ ಇಲ್ಲಿ ಬರ್ತಾ ಇರ್ತಾರೆ. ಅವ್ರು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ರು. ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಒಳಗಡೆ ಎಲ್ಲ ಫುಲ್ ಸೌತೆಕಾಯಿ ಎಲ್ಲ ಕಟ್ಟಿದ್ದಾರೆ. ಹಾಗೆ ಇದು ದೇವಸ್ಥಾನದ ಕೆರೆ. ಮತ್ತೆ ಇಲ್ಲಿ ಒಂದೊಂದ್ ಕಡೆ ಈ ದೇವಸ್ಥಾನದ ಹಿನ್ನೆಲೆಗಳನ್ನೆಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಪರಶುರಾಮನ ದೇವಸ್ಥಾನ ಇತ್ತು. ಇದಂತೂ ಬೆಟ್ಟದ ಮೇಲೆ ಈ ದೇವಸ್ಥಾನ. ಇಲ್ಲಿ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬೀಳಿಸ್ತಾ ಇತ್ತು. ಹೊರಗಡೆ ಫುಲ್ ಬಿಸಿಲು, ಒಳಗಡೆ ಫುಲ್ಲು ಗಾಳಿ. ಇದ್ರೆ ನಾವು ಬರೋ ಟೈಮ್ಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆದ್ರೆ ಇಲ್ಲಿ ಕುತ್ಕೊಳ್ಳೋದಿಕ್ಕೆ ತುಂಬಾ ಚೆನ್ನಾಗಿತ್ತು. ನಾನಂತೂ ಈ ಕಡೆ ಫಸ್ಟ್ ಟೈಮ್ ಬಂದಿರೋದು. ಆಮೇಲೆ ಇಲ್ಲಿಂದ ನಾವು ಮತ್ತೆ ದುರ್ಗಾ ಬೆಟ್ಟಕ್ಕೆ ಹೋದ್ವಿ. ಆದರೆ ಈ ದೇವಸ್ಥಾನ ಕ್ಲೋಸ್ ಏನಾಗಿರ್ಲಿಲ್ಲ. ನಾವು ಬರ್ತಾ ಓಪನ್ ಇತ್ತು. ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮತ್ತೆ ನಾವು ಇಲ್ಲಿಂದ ಹೊರಟ್ವಿ. ಆಮೇಲೆ ನಾವು ಮಧ್ಯಾಹ್ನ ಊಟಕ್ಕೆ ಉಡುಪಿ ಕಿದಿಯೂರು ಹೋಟೆಲ್ಗೆ ಹೋದ್ವಿ. ನಾನು ತುಂಬ ಟೈಮಿಂದ ಇಲ್ಲಿಗೆ ಹೋಗಬೇಕು ಅಂತ ಅನ್ಕೊಂತಿದ್ದೆ. ಇಲ್ಲಿನ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸಲ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಊಟ ಆದ್ಮೇಲೆ ಮತ್ತೆ ಮನೆಗೆ ಹೋದ್ವಿ. ಇದಾಗಿತ್ತು ಫ್ಯಾಮಿಲಿ ಟೈಮ್, ಟ್ರಾವೆಲ್ ಹಾಗೆ ಟೆಂಪಲ್ ವಿಸಿಟ್ ಬ್ಲಾಗ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.